ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ವಿಡಿಯೋಲಿ ಚಾಪ್ಟರ್ 1 GSTಯಲ್ಲಿ ಎಕ್ಸಸೈಸ್ 1Aಲಿ 11th 12th ಆಗಿನ 13th ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ 11th ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ನೋಡೋಣ. ದ ಟ್ಯಾಕ್ಸ್ ಇನ್ವಾಯ್ಸ್ ಆಫ್ ಅ ಟೆಲಿಕಾಮ್ ಸರ್ವಿಸ್ ಇನ್ ಸೂರತ್ ಶೋಸ್ ದ ಕಾಸ್ಟ್ ಆಫ್ ಸರ್ವಿಸಸ್ ಪ್ರೊವೈಡೆಡ್ ಬೈ ಇಟ್ ಆಸ್ ₹750. ಇಫ್ ದ GST ರೇಟ್ ಇಸ್ 18%, ಫೈಂಡ್ ದ ಅಮೌಂಟ್ ಆಫ್ ದ ಬಿಲ್. ಸೊ ಸರ್ವಿಸಸ್ಗೆ ಎಷ್ಟು ಕಾಸ್ಟ್ ಅಂತ ಕೊಟ್ಟಿದ್ದಾರೆ, ಜೊತೆಗೆ GST ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ನಾವೇನು ಫೈಂಡ್ ಔಟ್ ಮಾಡಬೇಕಿಲ್ಲ, ಅಮೌಂಟ್ ಆಫ್ ದ ಬಿಲ್ನ ಫೈಂಡ್ ಔಟ್ ಮಾಡಬೇಕು. ಅಂದರೆ ಆ ಸರ್ವಿಸ್ ತೊಗೊಂಡ್ಮೇಲೆ ಇನ್ಕ್ಲೂಡಿಂಗ್ GST ನಾವು ಎಷ್ಟು ಅಮೌಂಟನ್ನು ಪೇ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ ಕಾಸ್ಟ್ ಆಫ್ ಸರ್ವಿಸ್ ಬರ್ಕೊತೀನಿ ನಾನು. ಸೊ ಕಾಸ್ಟ್ ಆಫ್ ಸರ್ವಿಸ್ ಎಷ್ಟಿರುತ್ತೆ? ಕಾಸ್ಟ್ ಆಫ್ ಸರ್ವಿಸು ₹750 ಅಲ್ವಾ. ಸೊ ₹750 ಇದೆ. ನೆಕ್ಸ್ಟ್ GST. ಸೊ ಇಲ್ಲಿ GST ಯಾವ್ದು ತೊಗೋಬೇಕು ಅಂತಂದರೆ ವಿತಿನ್ ದ ಸ್ಟೇಟ್ ಒಳಗಡೆ ಕೊಡ್ತಾ ಇರೋದ್ರಿಂದ ಇದೇನು ಬರುತ್ತೆ, ಇಂಟ್ರಾ ಸ್ಟೇಟ್ ಬರುತ್ತೆ. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು CGST ಆಗಿನ SGST ಎರಡನ್ನೂ ಸಹ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ 18% ಇರೋದ್ರಿಂದ CGST ಎಷ್ಟಾಗುತ್ತೆ, 9% ಆಗುತ್ತೆ. SGST ಎಷ್ಟಾಗುತ್ತೆ, 9% ಆಗುತ್ತೆ. ಟೋಟಲಾಗಿ 18% ಆಗುತ್ತೆ. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ನಾವು, CGSTನ ಫೈಂಡ್ ಔಟ್ ಮಾಡೋಣ. ಸೊ CGST ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಅಲ್ಲಿಗೆ ಎಷ್ಟು ಪರ್ಸೆಂಟೇಜ್ ಅಂತಂದರೆ ಇವಾಗ ತಾನೆ 9% ಅಂತಂದರೆ 9/100 ಇಂಟು, ಸೊ ಇಲ್ಲೇನು ಮಾಡಬೇಕು, ₹750ನ ಬರ್ಕೋಬೇಕು. ಸೊ 0 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. 5 2s, ಓಕೆ, 5 1s, 5 5s. ಸೊ 5 15s ಏನಾಗುತ್ತೆ, 75 ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ 9 5s ಎಷ್ಟು, 45ಗೆ 5 4, 9 1s 9, ಅಲ್ಲಿಗೆ ಏನಾಗುತ್ತೆ 13, 135/2 ಅಂತ ಬರ್ಕೋಣ. ಸೊ ಇದನ್ನು ಸಾಲ್ವ್ ಮಾಡಿದಾಗ ನನಗೆ ಎಷ್ಟು ಸಿಗುತ್ತೆ ನೋಡಿ, 2 6 12. ಸೊ ನೆಕ್ಸ್ಟ್ 15 ಅಂದರೆ 7.5, 67.5 ಏನು ರುಪೀಸ್. ಇದು CGST. ಇನ್ನು ನಿಮಗೆ ಗೊತ್ತಿದೆ CGST ಈಕ್ವಲ್ ಟು ದ SGST. ಅಲ್ಲಿಗೆ SGST ಎಷ್ಟು ಬರುತ್ತೆ ನಮಗೆ, SGST ಎಷ್ಟು ಬರುತ್ತೆ, ಸೇಮ್ ಬರುತ್ತೆ, ರುಪೀಸ್, ಓಕೆ, 67.5 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದಾದಮೇಲೆ ನಾವು ಅಮೌಂಟ್ ಆಫ್ ಬಿಲ್ನ ಅಲ್ವಾ ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಇಲ್ಲೇನು ಮಾಡೋಣ, ಅಮೌಂಟ್ ಆಫ್ ಬಿಲ್ ಅಂತ ಬರ್ಕೋಣ, ಅಮೌಂಟ್ ಆಫ್ ಬಿಲ್. ಸೊ ಅಮೌಂಟ್ ಆಫ್ ಬಿಲ್ಲನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇವಾಗ ಏನೇನು ಮಾಡಬೇಕು, ಸೊ ರುಪೀಸ್ ಯಾವುದ್ಯಾವುದನ್ನು ಆ್ಯಡ್ ಮಾಡಬೇಕು ಇಲ್ಲಿ, ದ ಕಾಸ್ಟ್ ಆಫ್ ದ ಸರ್ವಿಸ್ ಎಷ್ಟು, ₹750 ಪ್ಲಸ್ ಅದ್ರ ಜೊತೆಗೆ CGSTನ ಆ್ಯಡ್ ಮಾಡಬೇಕು ನಾವು ಎಷ್ಟು, 67.5 ಪ್ಲಸ್ SGSTನ ಆ್ಯಡ್ ಮಾಡಬೇಕು ಎಷ್ಟು, 67.5. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಏನು ಸಿಗುತ್ತೆ ನನಗೆ, ಓಕೆ, ಅಮೌಂಟ್ ಆಫ್ ದ ಬಿಲ್ ಸಿಗುತ್ತೆ. ಸೊ ಇವಾಗ ಆ್ಯಡ್ ಮಾಡ್ಕೋಣ. ಸೊ 5 5 ಅಂತಂದರೆ 10ಗೆ 0, ಸೊ 1 ಬಂತು. 7 7 14, 14 ಪ್ಲಸ್ 1 ಅಂತಂದರೆ 15ಗೆ 5. ನೆಕ್ಸ್ಟ್ ಏನು ಬಂತು, ಇಲ್ಲಿ 1 ಬರುತ್ತೆ. ಸೊ ನೆಕ್ಸ್ಟು 6 6 ಅಂತಂದರೆ 12, ಸೊ 12 ಪ್ಲಸ್ 1 ಅಂತಂದ್ರೆ ಅಲ್ಲಿಗೆ 13, 13 ಪ್ಲಸ್ 5 ಅಂತಂದರೆ ಅಲ್ಲಿಗೆ 18ಗೆ 8, ಸೊ 1 ಬರುತ್ತೆ, ಅಲ್ಲಿಗೆ 8. ಸೊ ರುಪೀಸ್ ಎಷ್ಟಾಗುತ್ತೆ ನೋಡಿ, ಇಲ್ಲಿ ಪಾಯಿಂಟ್ ಹಾಕೋಣ, 885 ಬರುತ್ತೆ. ಓಕೆ, ದಿಸ್ ಈಸ್ ದ ಅಮೌಂಟ್ ಆಫ್ ಬಿಲ್. ಸೊ ನೆಕ್ಸ್ಟ್ 12th ಪ್ರಾಬ್ಲಮ್ಗೆ ಹೋಗೋಣ. ಸೊ 12th ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಮಿಸ್ ಪ್ರತಿಮಾ took a health insurance policy for her family and paid ₹900 as SGST. ಸೊ ಇಲ್ಲಿ ಪ್ರತಿಮಾ ಏನು ಮಾಡಿದ್ದಾರೆ, ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡಿದ್ದಾರೆ ತಮ್ಮ ಫ್ಯಾಮಿಲಿಗೋಸ್ಕರ. ಅದಕ್ಕೋಸ್ಕರ SGSTನ ₹900 ಪೇ ಮಾಡಿದ್ದಾರೆ. ಸೊ ಫೈಂಡ್ ದ ಟೋಟಲ್ ಆ್ಯನ್ಯುವಲ್ ಪ್ರೀಮಿಯಮ್. ನಾವೇನು ಮಾಡಬೇಕು, ಟೋಟಲ್ ಆ್ಯನ್ಯುವಲ್ ಪ್ರೀಮಿಯಮ್ನ ಫೈಂಡ್ ಔಟ್ ಮಾಡಬೇಕು, ಇನ್ಕ್ಲೂಡಿಂಗ್ GST ಸೇರಿ ಎಷ್ಟು ಅಂತ ನಾವು ಇದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಪೇಯ್ಡ್ ಬೈ ಹರ್ ಫಾರ್ ದಿಸ್ ಪಾಲಿಸಿ ದ ರೇಟ್ ಆಫ್ ದ GST ಇಸ್ ಬೀಯಿಂಗ್ 18%. ಸೊ ರೇಟ್ ಆಫ್ ದ GSTನೂ ಕೊಟ್ಬಿಟ್ಟಿದ್ದಾರೆ ಅವರು, 18% ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಏನು ಮಾಡಬೇಕು, ಏನು ಕೊಟ್ಟಿದ್ದಾರೆ ಅವರು, SGST ಕೊಟ್ಟಿದ್ದಾರೆ. ಸೊ SGST ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಇದು ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಬರುತ್ತೆ. ಸೊ ನಾವು GSTನ ಏನಾದರೂ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಅಲ್ಲಿ CGSTನೂ ಸಹ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ SGST ಎಷ್ಟು ಕೊಟ್ಟಿದ್ದಾರೆ, ರುಪೀಸ್, ಓಕೆ, 900 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು SGSTನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ನಾವು, ನಿಮಗೆ ಗೊತ್ತಿದೆ ಪರ್ಸೆಂಟೇಜ್ 18 ಅಂತಂದರೆ ಅದೇನಾಗುತ್ತೆ, ಇಲ್ಲಿ 9% ಆಗುತ್ತೆ. 9/100 ಇಂಟು ಏನು ಮಾಡ್ತಾಯಿದ್ದೋ ನಾವು, ಸೊ ಇಲ್ಲಿ ಪ್ರೀಮಿಯಮ್ ಏನು ಪೇ ಮಾಡ್ತಾಯಿದ್ರು ಅದನ್ನು ನಾವು ಕ್ಯಾಲ್ಕುಲೇಷನ್ ತೊಗೊತಾ ಇದ್ದೀವಿ. ನನಗೆ ಗೊತ್ತಿಲ್ಲ ಅಂತಂದರೆ ನಾನೇನು ಮಾಡ್ತೀನಿ, ಇಲ್ಲಿ X ಅಂತ ತೊಗೊತೀನಿ. ಸೊ SGST ಎಷ್ಟು ಪೇ ಮಾಡಿದ್ದಾರೆ, ₹900 ಪೇ ಮಾಡಿದ್ದಾರೆ. ಸೊ ಇದನ್ನು ನಾನು ಹಾಗೆ ಬರ್ಕೊತೀನಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, Xನ ಹಾಗೆ ಉಳಿಸ್ಕೋಣ. ಓಕೆ, 900 ಈ ಕಡೆ ಬಂದ ತಕ್ಷಣ ಏನಾಗುತ್ತೆ ನೋಡಿ, ₹900 ಇಂಟು
100 ಆಗುತ್ತೆ. ಬೈ ಇಲ್ಲೇನಾಗುತ್ತೆ 9 ಅಂತ ತೊಗೊಳ್ಳೋಣ. ಓಕೆ, ಸೊ 9 1 900 ಅಂತ ಬರ್ಕೊತೀನಿ. ಅಲ್ಲಿಗೆ ಎಷ್ಟು ಬರುತ್ತೆ ನನಗೆ ಎಕ್ಸ್ ಎಷ್ಟು ಬರುತ್ತೆ ನೋಡಿ. ಸೊ 10,000 ಎಕ್ಸ್ ಬರುತ್ತೆ. ಓಕೆ, ಈ 10,000 ಅನ್ನೋದೇ ಏನು ಅಂತಂದರೆ ಪ್ರೀಮಿಯಂ ಕಟ್ತಾ ಇರೋದು. ಬಟ್ ಆದರೆ ನಾವು ಏನು ಮಾಡಬೇಕು ಅಂತಂದರೆ ಆ್ಯನ್ಯುವಲ್ ಪ್ರೀಮಿಯಂ ಇನ್ಕ್ಲೂಡಿಂಗ್ GST ಫೈಂಡ್ ಔಟ್ ಮಾಡಬೇಕು. ಅಲ್ಲಿಗೆ ಇಲ್ಲಿ ಏನು ಬರಿಬೇಕು ಅಂತಂದರೆ ನಾವು ಆ್ಯನ್ಯುವಲ್ ಓಕೆ ಪ್ರೀಮಿಯಂ ಇನ್ಕ್ಲೂಡಿಂಗ್ ಏನು GST ಅಲ್ವಾ, ಇನ್ಕ್ಲೂಡಿಂಗ್ GST. ಸೊ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತಂದರೆ ರುಪೀಸ್ ಓಕೆ ಬ್ರಾಕೆಟ್ ಒಳಗಡೆ ಏನು ಮಾಡೋಣ 10,000 ಬರ್ಕೋಣ. ಸೊ ಪ್ಲಸ್ ಅದ್ರ ಜೊತೆಗೇನು ಅಂತಂದರೆ 900 ರುಪೀಸು SGST ಆದರೆ CGSTನೂ 900 ಆಗಿರುತ್ತೆ. ಸೊ ಟೋಟಲಾಗಿ GST ಎಷ್ಟಾಗುತ್ತೆ ಹಾಗಾದರೆ 1,800 ರುಪೀಸ್ GST. ಸೊ GSTನ ಆ್ಯಡ್ ಮಾಡ್ಕೋಣ. ಆ್ಯಡ್ ಮಾಡ್ಕೊಂಡಾಗ ಏನು ಬರುತ್ತೆ ನನಗೆ ಇಲ್ಲಿ, ಸೊ 11,800 ರುಪೀಸ್ ಬರುತ್ತೆ. ಸೊ ದಿಸ್ ಈಸ್ ದ ಪ್ರೀಮಿಯಮ್, ಆ್ಯನ್ಯುವಲ್ ಪ್ರೀಮಿಯಮು ಪೇ ಮಾಡಬೇಕಾಗಿರೋದು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸೊ 13 ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅಂತಂದರೆ ಮಿಸ್ಟರ್ ಮಲ್ಲಿಕ್ ವೆಂಟ್ ಆನ್ ಅ ಟೂರ್ ಟು ಗೋವಾ ಟೂರ್ಗೆ ಹೋಗಿದ್ದಾರೆ ಯಾರು ಮಲ್ಲಿಕು. ಈ ಟುಕ್ ಅ ರೂಮ್ ಇನ್ ಅ ಹೋಟೆಲ್ ಫಾರ್ 2 days ಅಟ್ ದ ರೇಟ್ ಆಫ್ 5,000 ಪರ್ ಡೇ. ಒಂದು ಡೇಗೆ 5,000 ರುಪೀಸ್ ಥರ 2 ಡೇಸ್ಗೆ ಏನು ಮಾಡಿದ್ದಾರೆ ಅಂತಂದರೆ ಅವರು ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ದಾರೆ. ಆನ್ ದ ಸೇಮ್ ಡೇ ಅದೇ ದಿನ ಏನಾಗುತ್ತೆ ಅಂದರೆ ಇಸ್ ಫ್ರೆಂಡ್ ಜಾನ್ ಆಲ್ಸೋ ಜಾಯ್ನಡ್ ಹಿಮ್. ಸೊ ಜಾನು ಸಹ ಬಂದು ಏನಾಗ್ತಾನೆ ಅವನ ಜೊತೆಗೆ ಜಾಯ್ನ್ ಆಗ್ತಾನೆ. ದಟ್ ಹೋಟೆಲ್ ಪ್ರೊವೈಡೆಡ್ ಆ್ಯನ್ ಎಕ್ಸ್ಟ್ರಾ ಬೆಡ್ ಚಾರ್ಜಿಂಗ್ ರುಪೀಸ್ 1,000 ಪರ್ ಡೇ ಫಾರ್ ದ ಬೆಡ್. ಸೊ ಅಲ್ಲಿಗೆ ಏನು ಮಾಡ್ತಾರೆ ಎಕ್ಸ್ಟ್ರಾ ಹೋಟೆಲ್ ಅವರು ಎಕ್ಸ್ಟ್ರಾ ಒಂದು ಬೆಡ್ನ ಅರೇಂಜ್ ಮಾಡಿಕೊಡ್ತಾರೆ. ಅದಕ್ಕೆ ಚಾರ್ಜಸ್ ಏನು ಮಾಡ್ತಾರೆ 1,000 ರುಪೀಸ್ ಹಾಕ್ತಾರೆ. ಹೌ ಮಚ್ GST ಅಟ್ ದ ರೇಟ್ ಆಫ್ 28% is charged by the hotel in the bill to Mr. Malik for both the days. ಹಾಗಾದ್ರೆ ಟೋಟಲ್ ಆಗಿ GSTನೇ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ಹೋಟೆಲ್ ಅವರು ಮಲ್ಲಿಕ್ ಅವರಿಗೆ 2 ದಿನಕ್ಕೆ ಅಂತ ಕೇಳಿದ್ದಾರೆ. ಸೊ ಅಲ್ಲಿಗೆ ನಾನು ಏನು ಮಾಡಬೇಕು ಅಂತಂದರೆ ಇಲ್ಲಿಗೆ ಹೋಟೆಲ್ ಚಾರ್ಜನ್ನು ಬರ್ಕೊಳ್ಳೋಣ. ಫಸ್ಟ್ ನಾವು ಹೋಟೆಲ್ ಚಾರ್ಜ್ ಪರ್ ಡೇ, ಒಂದು ದಿನಕ್ಕೆ ಹೋಟೆಲ್ ಚಾರ್ಜ್ ಎಷ್ಟಾಗುತ್ತೆ 5,000 ಪ್ಲಸ್ 1,000 ಅಂತಂದರೆ ಅಲ್ಲಿಗೆ ಎಷ್ಟಾಗುತ್ತೆ ರುಪೀಸ್ 6,000 ಆಗುತ್ತೆ ಅಲ್ವಾ. ಸೊ ಅಲ್ಲಿಗೆ ಹೋಟೆಲ್ ಚಾರ್ಜಸ್ ಫಾರ್ ದ 2 ಡೇಸ್ಗೆ ಎಷ್ಟಾಗುತ್ತೆ ಹೋಟೆಲ್ ಓಕೆ ಚಾರ್ಜಸ್ ಫಾರ್ 2 ಡೇಸ್ ಓಕೆ ಫಾರ್ 2 ಡೇಸ್ 2 ಡೇಸ್ಗೆ ಎಷ್ಟಾಗುತ್ತೆ ಅಂತಂದರೆ ಅಲ್ಲಿಗೆ 12,000 ಆಗುತ್ತೆ ಅಲ್ವಾ. ಸೊ ರುಪೀಸ್ ಎಷ್ಟಾಗುತ್ತೆ 12,000 ಆಗುತ್ತೆ. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು GSTನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ GST ಅಂತಂದರೆ 2 ಬರುತ್ತೆ. ಯಾವೇ GST SGST ಮತ್ತು CGST ಬರುತ್ತೆ, 2 ಬರುತ್ತೆ. ಓಕೆ, ನಾನಿಲ್ಲಿ ಏನು ಮಾಡೋಣ ಫಸ್ಟು CGSTನ ಫೈಂಡ್ ಔಟ್ ಮಾಡ್ಕೊತೀನಿ. ನಾನು CGST ಫೈಂಡ್ ಔಟ್ ಮಾಡಬೇಕು ಅಂದರೆ 28% ಅಂತಂದರೆ ಅಲ್ಲಿಗೆ ಏನಾಗುತ್ತೆ 14%. ಸೊ 14 by 100 ಇಂಟು ಏನು ಮಾಡ್ತೀನಿ ಇಲ್ಲಿ ಅಂತಂದರೆ ಸೊ 12,000 ಹಾಕ್ಕೊತೀನಿ ನಾನು. ಸೊ 2020 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಬರುತ್ತೆ 14 2s ಎಷ್ಟು 28ಗೆ 8 2 14 1s 14 ಪ್ಲಸ್ 2 ಅಂತಂದರೆ ಅಲ್ಲಿಗೆ ಎಷ್ಟಾಗುತ್ತೆ 16 ಆಗುತ್ತೆ. 160 ಜೊತೆಗೆ 0 ಹಾಕೋಣ. ಸೊ 1,680 ರುಪೀಸ್ ಆಯಿತು. ಯಾವುದು CGST ಆಯಿತು. ಸೊ ಅಲ್ಲಿಗೆ ನಾವೇನು ಮಾಡಬೇಕು SGSTನೂ ಸಹ ಫೈಂಡ್ ಔಟ್ ಮಾಡಬೇಕು. ನಿಮ್ಗೆ ಗೊತ್ತಿದೆ SGST ಮತ್ತು CGST ಎರಡೂ ಸಹ ಏನಾಗಿರುತ್ತೆ ಸೇಮ್ ಆಗಿರುತ್ತೆ. ಅಲ್ಲಿಗೆ ನಾನು ಇಲ್ಲಿ ಏನು ಮಾಡಬೇಕು ಸೊ ರುಪೀಸ್ ಏನು ಮಾಡ್ತೀನಿ ಅಂತಂದರೆ 1,680 ರುಪೀಸೇ ಬರ್ಕೊತೀನಿ. ಸೊ ಇಲ್ಲಿ ಏನು ಕೇಳಿದ್ದಾರೆ ಟೋಟಲ್ ಅಮೌಂಟ್ ಆಫ್ GSTನ ಕೇಳಿದ್ದಾರೆ ಅಲ್ವಾ. ಸೊ ಅಲ್ಲಿಗೆ ನಾನು ಏನು ಮಾಡಬೇಕು GSTನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇದೆರಡೂ ಸಹ ಏನು ಮಾಡಬೇಕು ಇವಾಗ ನಾನು ಆ್ಯಡ್ ಮಾಡ್ಕೋಬೇಕು. ಸೊ ಆ್ಯಡ್ ಮಾಡ್ಕೊಂಡಾಗ ಏನು ಬರುತ್ತೆ 0 ಓಕೆ 16ಗೆ 6 1 6 is 12 ಪ್ಲಸ್ 1 ಅಂದರೆ 13ಗೆ 3 1. ಸೊ ಎಷ್ಟು ಬಂತು 3,360 ರುಪೀಸ್ ಏನಾಗುತ್ತೆ ಟೋಟಲ್ GST ಪೇ ಮಾಡ್ತಾರೆ ಅವರು. ಓಕೆ, ಈ ಥರ ಫೈಂಡ್ ಔಟ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಅಂಥ 3 ಪ್ರಾಬ್ಲಮ್ಸ್ ಸಹ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ಇಲ್ಲಿಗೆ ಎಕ್ಸಸೈಸ್ 1A ಮುಗಿಯುತ್ತೆ. ನಿಮಗೆ 1Bದು ಏನಾದರೂ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗಾದರೆ ಮಾತ್ರ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬರೋರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.